Hi friends, welcome back to my channel. So ಇವತ್ತಿನ ವಿಡಿಯೋಲಿ ಕಂಪ್ಯೂಟರ್ ಎಂಬ್ರಾಯ್ಡರಿ ಮೆಷಿನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈಗಾಗಲೇ ನೀವು ಸುಮಾರು ವಿಡಿಯೋಸ್ ನನ್ನ ಚಾನಲಲ್ಲಿ ನೋಡಿರ್ತೀರಾ ಆ್ಯಂಡ್ ಸುಮಾರು ಜನ ನನಗೆ ಕಮೆಂಟ್ಸು ಮಾಡ್ತಾರೆ ಆ್ಯಂಡ್ ಪರ್ಸನಲಿ ಕಾಲ್ ಮಾಡಿ ಕೂಡ ಕೇಳ್ತಾರೆ, ಆಶಾ ನೀವು ಇಷ್ಟೊಂದು ವಿಡಿಯೋಸ್ ಮಾಡ್ತಿರಲ್ಲ, ಇದರಲ್ಲಿ ಯಾವುದು ಬೆಸ್ಟು, ಯಾವ ಕಂಪ್ನಿಯಲ್ಲಿ ಮಿಷಿನ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋಲಿ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸಿಂದ ಒಂದು ವಿಷಯ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. 100% ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ, ಯಾವುದೇ ಥರ ಪ್ರಮೋಷನಲ್ ಅಲ್ಲ. 1.5 year ಬ್ಯಾಕ್ ನಾವು ಕೂಡ ಇದೇ ಕಂಪ್ನಿಯಲ್ಲಿ ಒಂದು ಮಿಷಿನ್ನ ಪರ್ಚೇಸ್ ಮಾಡಿದ್ವಿ, ಎಂಬ್ರಾಯ್ಡರಿ ಮಿಷಿನ್. ಸೊ ಆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ನಿಮಗೆ ಕೆಲವೊಂದು ವಿಷಯ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಇಫ್ ಇನ್ ಕೇಸ್ ನೀವೇನಾದರೂ ಮಿಷಿನ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ. ಇವತ್ತು ನಾವಿದ್ದೀವಿ RRR ಎಂಬ್ರಾಯ್ಡರಿ ಸೊಲ್ಯೂಷನ್. ಇವರು ಲೊಕೇಟ್ ಆಗಿರೋದು ಬಂದು ಬ್ಯಾಂಗ್ಳೂರು ಬೊಮ್ಮನಹಳ್ಳಿಯಲ್ಲಿ ಫ್ರೆಂಡ್ಸ್. ಈ ಕಂಪ್ನಿ ಪ್ರಾಡಕ್ಟ್ಗಿಂತ ಇನ್ಯಾವುದು ಚೆನ್ನಾಗಿಲ್ವಾ ಇಲ್ಲ ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ಆನೆಸ್ಟ್ಲಿ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಬಟ್ ಇವರ ಕಂಪ್ನಿಯಲ್ಲಿರುವಂಥ ಪ್ರಾಡಕ್ಟ್ ನಾವು ಪರ್ಸ್ನಲಿ ಯೂಸ್ ಮಾಡಿರೋದ್ರಿಂದ 100% ಬೆಸ್ಟ್ ಪ್ರೈಸಿಂಗಲ್ಲಿ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಪ್ರೈಸಿಂಗಲ್ಲಿ ಕೂಡ ಅಷ್ಟೇ ನಿಮಗೆ ತುಂಬ ಫ್ಲೆಕ್ಸಿಬಲ್ ಇರುವಂಥ ಪ್ರೈಸಿಂಗಲ್ಲೇ ಇರುತ್ತೆ ಆ್ಯಂಡ್ ನಿಮಗೆ ಲೋನ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ. EMI ಫೆಸಿಲಿಟಿ ಫ್ರೆಂಡ್ಸ್ ಮೇನ್ಲಿ. ಸೊ ಯಾವುದೇ ಥರ ಒಂದು ಬ್ಯಾಂಕ್ ಫೆಸಿಲಿಟಿ ಇಲ್ಲ ಗೌರ್ಮೆಂಟ್ ಲೋನ್ ಫೆಸಿಲಿಟೀಸ್ ಕೂಡ ಇಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಕಸ್ಟಮರ್ಗೆ ತುಂಬ ಕನ್ವೀನಿಯೆಂಟ್ ಆಗುತ್ತೆ ಫ್ರೆಂಡ್ಸ್. ಎಲ್ಲರೂ ಕೂಡ ಫುಲ್ ಅಮೌಂಟ್ ಇಟ್ಕೊಂಡು ಮಿಷಿನ ಪರ್ಚೇಸ್ ಮಾಡೋಕ್ಕಾಗಲ್ಲ ಆ್ಯಂಡ್ ಮೇನ್ಲಿ ಏನಂದರೆ ಮನೇಲಿ ಇಟ್ಕೊಂಡು ಆರಾಮಾಗಿ ಮಾಡ್ಬೋದು ಈ ಬಿಸ್ನೆಸ್ನ. ಮನೇಲಿ ಇಟ್ಕೊಂಡು 30,000 to 50,000 ತಿಂಗಳಿಗೆ ನಿಜವಾಗ್ಲೂ ದುಡಿಬೋದು ಫ್ರೆಂಡ್ಸ್. ಇದರಿಂದ ಒಂದು ಸಣ್ಣ ಪುಟ್ಟ ಮಾರ್ಕೆಟಿಂಗ್ ಏನಾದರೂ ಮಾಡಿಕೊಂಡ್ರೆ, ಸ್ವಲ್ಪ ಪಬ್ಲಿಸಿಟಿ ಮಾಡಿಕೊಂಡು ನೀವು ಬ್ಯಾನರ್ಸ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಪಾಂಪ್ಲೆಟ್ಸ್ ಎಲ್ಲ ಕೊಟ್ಟು ಸ್ವಲ್ಪ ಪಬ್ಲಿಸಿಟಿ ಮಾಡಿಕೊಂಡ್ರೆ ಡೆಫಿನೆಟ್ಲಿ 40,000 to 50,000 ತಿಂಗಳಿಗೆ ಮನೇಲಿದ್ದು ದುಡ್ಕೋಬೋದು. ಯಾರು ಬೇಕಾದ್ರೂ ಮಾಡ್ಬೋದು ಫ್ರೆಂಡ್ಸ್. ಇದಕ್ಕೆ ಯಾವುದೇ ಥರ ನಾಲೆಜ್ ಬೇಕಾಗಿಲ್ಲ, ಸ್ಟಿಚಿಂಗ್ ನಾಲೆಜ್ ಆಗಿರ್ಬೋದು, ಎಂಬ್ರಾಯ್ಡ್ರಿ ನಾಲೆಜ್ ಬೇಕಾಗಿಲ್ಲ. ಕಂಪ್ಲೀಟ್ಲಿ ಕಂಪ್ನಿ ಸೈಡಿಂದ ನಿಮಗೆ ಟ್ರೈನಿಂಗ್ ಅನ್ನೋದು ಸಿಗುತ್ತೆ. ಸೊ ಆಗಲೇ ಹೇಳಿದ್ನಲ್ಲ, ನಾವಿರೋದು ಬಂದು RRR ಎಂಬ್ರಾಯ್ಡರಿ ಸೊಲ್ಯೂಷನ್ ಅಂತ ಹೇಳಿ ಬೊಮ್ಮನಹಳ್ಳಿ ಮೇನ್ ರೋಡ್ ಫ್ರೆಂಡ್ಸ್. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್, ಗೂಗಲ್ ಮ್ಯಾಪ್ ಲಿಂಕ್ಸ್ ಎಲ್ಲ ನಾನು ಪ್ರೊವೈಡ್ ಮಾಡಿರ್ತೀನಿ ನಿಮಗೆ. ಒಂದ್ಸರಿ ಸ್ಟೋರ್ಗೆ ವಿಸಿಟ್ ಮಾಡಿ ಫ್ರೆಂಡ್ಸ್. ಮಿಷಿನ್ನ ನೋಡಿ, ಪ್ರೈಸಿಂಗ್ನ ನೋಡಿ, ಅವ್ರು ಕೊಡ್ತಿರೋ ಸರ್ವೀಸಸ್ ಎಲ್ಲ ನೋಡಿ ಡೆಫಿನೆಟ್ಲಿ ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಆಮೇಲೆ ನೀವು ಡಿಸೈಡ್ ಆಗಿ. ಸೊ ಡೆಫಿನೆಟ್ಲಿ ಕಂಪ್ಯಾರಿಟಿವ್ಲಿ ಪ್ರೈಸಸ್ ಬಂದು ಇಲ್ಲಿ ತುಂಬಾ ಕಮ್ಮಿ ಇರುತ್ತೆ ಆ್ಯಂಡ್ ಆಲ್ಸೋ ನಿಮಗೆ ಸರ್ವೀಸಸ್ ತುಂಬಾ ಚೆನ್ನಾಗಿದೆ. ಒಂದು ಫೋನ್ ಕಾಲಲ್ಲಿ ನಿಮಗೆ ಎಲ್ಲ ಥರ ಸೊಲ್ಯೂಷನ್ಸ್ ಅನ್ನೋದು ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಸೊ ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ಅವ್ರು ಟೆಕ್ನಿಷಿಯನ್ಸ್ ತುಂಬ ಬೇಗನೆ ರೆಸ್ಪಾಂಡ್ ಅನ್ನೋದು ಮಾಡ್ತಾರೆ ಆ್ಯಂಡ್ ಆಲ್ ಓವರ್ ಇಂಡಿಯಾ ನಿಮಗೆ ಟ್ರಾನ್ಸ್ಪೋರ್ಟ್ ಅನ್ನೋದು ಇಲ್ಲಿ ಫ್ರೀ ಆಗಿರುತ್ತೆ. ನಿಮ್ಮದು ಏನೇ ಲೊಕೇಶನ್ ಆಗಿರ್ಬೋದು ಅಲ್ಲಿ ಬಂದು ಅವರು ಇನ್ಸ್ಟಾಲ್ ಮಾಡಿ ಕೊಡ್ತಾರೆ ಆ್ಯಂಡ್ ಆಲ್ಸೋ ನಿಮಗೆ ಫ್ರೀ ಟ್ರೈನಿಂಗ್ 2 days ಫ್ರೀ ಟ್ರೈನಿಂಗ್ ಕೂಡ ಇರುತ್ತೆ. ಅದ್ರ ಮೇಲೆ ಕೂಡ ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಅಂದರೆ ಓವರ್ ದ ಕಾಲ್ ನಿಮಗೆ ಕ್ಲಿಯರ್ ಮಾಡ್ತಾರೆ. ಇಲ್ಲ ನೀವು ಡೈರೆಕ್ಟಾಗಿ ಬ್ಯಾಂಗ್ಳೂರು ಬೊಮ್ಮನಹಳ್ಳಿ ಬ್ರಾಂಚಿಗೆ ಬಂದು ಇಲ್ಲಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಮೆಟೀರಿಯಲ್ಸ್ ನಿಮಗೆ ಮಿಷನರಿಗೆ ಬೇಕಾಗಿರುವಂಥ ರಾ ಮೆಟೀರಿಯಲ್ ಥ್ರೆಡ್ಸ್ ಆಗಿರ್ಬೋದು, ಬೇರೆ ಬೇರೆ ಮೆಟೀರಿಯಲ್ಸ್ ಬೇಕಾಗುತ್ತೆ ಸಣ್ಣ ಪುಟ್ಟ, ಅದೆಲ್ಲ ಕೂಡ ಇಲ್ಲಿಂದನೇ ಸಿಗುತ್ತೆ. ಆ್ಯಂಡ್ ಫೈನಲಿ ನನ್ನ ಪರ್ಸ್ನಲ್ ನೋಟ್ ಬಂದು ಇವರ ಸರ್ವೀಸಸ್ ಆಗಿರ್ಬೋದು, ವ್ಯಾರಂಟಿ ಗ್ಯಾರಂಟಿ ಎಲ್ಲ ಜೆನ್ಯೂನ್ ಆಗಿದೆ ಫ್ರೆಂಡ್ಸ್. ಸೊ ಜೆನ್ಯೂನ್ ಕಂಪ್ನಿ ಅಂತಲೇ ಹೇಳ್ಬೋದು, 200% ಜೆನ್ಯೂನ್. ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ ಫ್ರೆಂಡ್ಸ್, ನನ್ನ ಆನೆಸ್ಟ್ ಫೀಡ್ಬ್ಯಾಕ್ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ನೀವು ಕೂಡ ನೋಡಿ, ಪರ್ಸ್ನಲಿ ಒಂದ್ಸರಿ ವಿಸಿಟ್ ಮಾಡಿ, ನಿಮ್ಮ ಓನ್ ರಿಸರ್ಚ್ ನೀವು ಮಾಡಿ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು. ಈಗ ಫರ್ದರ್ ಡೀಟೇಲ್ಸ್ ಯಾರಿಗಾದ್ರೂ ಗೊತ್ತಿಲ್ಲ, ಫಸ್ಟ್ ಟೈಮ್ ನೋಡ್ತಾರೆ, ಅವರಿಗೆ ಫುಲ್ ಇನ್ಫಾರ್ಮೇಷನ್ ನಾನು ವಿಡಿಯೋಲಿ ತಿಳಿಸಿದ್ದೀನಿ. ಲಾಸ್ಟ್ವರೆಗೂ ವಿಡಿಯೋ ವಾಚ್ ಮಾಡಿ. RRR ಎಂಬ್ರೋ ಸೊಲ್ಯೂಷನ್. ಎಸ್, ಇವತ್ತು ನಿಮ್ಮ ಬಗ್ಗೆ ಹೊಸದಾಗಿ ನೋಡ್ತಿರೋ ಆಡಿಯನ್ಸ್ಗೆ ಅಂದರೆ ನಿಮ್ಮಲ್ಲಿ ಏನು ಸಿಗುತ್ತೆ, ಯಾವ ಥರ ಒಂದು ಸರ್ವಿಸಸ್ ಇರುತ್ತೆ, ಸೊ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡಿ. ಮ್ಯಾಮ್ ನಮಸ್ತೆ, ನನ್ನ ಹೆಸರು ಕೀರ್ತನ ಅಂತ. RRR ಎಂಬ್ರೋ ಸೊಲ್ಯೂಷನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಸೇಲ್ಸ್ ಎಕ್ಸಿಕ್ಯೂಟಿವ್ ನಾನು. ಇಲ್ಲಿ ಬಂದು ಎಂಬ್ರಾಯ್ಡಿಂಗ್ ಮಿಷಿನ್ಸ್ ಸಿಗುತ್ತೆ, ಕಂಪ್ಲೀಟ್ಲಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನ್ಸ್. ಫುಲ್ಲು ಕಂಪ್ಯೂಟರ್ ಇದೆ ಬರುತ್ತೆ. ನಾರ್ಮಲಿ ನೀವು ಮೊಬೈಲ್ ಹೆಂಗೆ ಆಪ್ರೇಟಿಂಗ್ ಮಾಡ್ತೀರೋ ಅದೇ ಥರ ಸೇಮ್ ಅದೇ ಥರನೇ ಇರುತ್ತೆ. ಓಕೆ, ಸೊ ಎಲ್ಲ ಬಂದ್ಬಿಟ್ಟು ಮನೇಲಿ ಬೇಕಾದ್ರೂ ಇಟ್ಕೊಂಡು ಮಾಡುವಂಥ, ಮನೇಲೂ ಮಾಡ್ಬೋದು, ಇಲ್ಲ ನೀವು ಶಾಪ್ ಇಟ್ಟು ಶಾಪ್ ಓಪನ್ ಮಾಡಿ ಹೊಸ್ದಾಗಿ ಮಾಡ್ತೀನಿ ಅಂದ್ರೇನು ಆ ಥರನೂ ಮಾಡ್ಬೋದು, ಇಲ್ಲ ಮನೆಯಲ್ಲೇ ಮಾಡ್ತೀನಿ ಅಂತಂದರೆ ಮನೇಲೂ ಮಾಡ್ಬೋದು. ಸೊ ಇದರಲ್ಲಿ ಯಾವ ಥರ ಎಲ್ಲ ವರ್ಕ್ ಮಾಡ್ಬೋದು? ಇದರಲ್ಲಿ ಕಾರ್ಡಿಂಗ್ ಡಿವೈಸ್, ಬೀಟ್ಸ್ ಡಿವೈಸ್, ಇದಕ್ಕೆ ಫ್ಯೂಚರ್ಗೆ ನೀವು ಅಟ್ಯಾಚ್ಮೆಂಟ್ ಮಾಡಿಸ್ಬೋದು. ಆ ಥರ ಮಾಡಲ್ ಫಸ್ಟ್ ಬೇಸಿಕ್ ಆಗಿ ಹೇಳಬೇಕು ಅಂದ್ರೆ ಬೇಸಿಕ್ ಆಗಿ ಇದರಲ್ಲಿ ಆರ್ಟ್ ವರ್ಕ್ ಮಾಡ್ಬೋದು, ಈ ಥರ ಥ್ರೆಡ್ ವರ್ಕ್ ಮಾಡ್ಬೋದು, ಕಚ್ ವರ್ಕ್ ಮಾಡ್ಬೋದು, ಈ ಥರ ವರ್ಕ್ಸ್ ಎಲ್ಲ ಇದ್ರಲ್ಲಿ ಮಾಡ್ಬೋದು. ಸೊ ಆ್ಯಕ್ಚುಲಿ ಏನಂದರೆ ಫ್ರೆಂಡ್ಸ್, ಇವ್ರದ್ದು ಪ್ರೀವಿಯಸ್ಲಿ ಕೂಡ ನಾವು ವಿಡಿಯೋಸ್ ಮಾಡಿದ್ದೀವಿ, ಎಲ್ಲರಿಗೂ ಪರಿಚಯ ಇದೆ. ಬಟ್ ಹೊಸದಾಗಿ ನೋಡೋರಿಗೋಸ್ಕರ ನಾವು ಫಸ್ಟಿಂದ ಹೇಳ್ತಾ ಇದ್ದೀವಿ. ಸೊ ಈ ಸರಿ ಏನಂದರೆ ಪ್ರೈಸಸ್ ಸ್ವಲ್ಪ ವೇರಿಯೇಷನ್ ಬಂದಿದೆ, ಅಂದರೆ ಇನ್ನೂ ಡಿಸ್ಕೌಂಟ್ಸ್ ಬಂದಿದೆ ಇವಾಗ ಪ್ರೈಸಸಲ್ಲಿ. ಆ್ಯಂಡ್ ಆಲ್ಸೋ ಈ ಥರ ಹೊಸದಾಗಿ ಡಿವೈಸ್ ಎಲ್ಲ ಕೂಡ ಆ್ಯಡ್ ಮಾಡಿದರೆ ಇದರಲ್ಲಿ ಏನಂದರೆ ಕಂಪ್ಲೀಟ್ಲಿ ನಿಮಗೆ ವರ್ಕ್ ಮಾಡ್ಕೋಬೋದು, ಬೀಡ್ ವರ್ಕ್, ನಾಟ್ ವರ್ಕ್ ಆ ಥರ ಎಲ್ಲ ಡಿಫ್ರೆಂಟ್ ವರ್ಕ್ ಎಲ್ಲ ಮಾಡ್ಬೋದು. ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳ್ತಾರೆ. ಸೊ ಫಸ್ಟ್ಲಿ ಬೇಸಿಕ್ಕಾಗಿ ನೋಡೋರಿಗೆ, ಮನೇಲಿ ಇಟ್ಕೊಂಡು ಸೇಲ್ ಮಾಡಬೇಕು ಅಂದ್ಕೊಳ್ಳೋರಿಗೆ ಅಂಥವ್ರಿಗೆ ಐಡಿಯಾ ಬರುತ್ತೆ. ಸೊ ಇದು ಪ್ರೈಸ್ ರೇಂಜ್ ಏನು ಸ್ಟಾರ್ಟ್ ಆಗುತ್ತೆ? ಸ್ಟಾರ್ಟಿಂಗ್ ಪ್ರೈಸು 2.5 ಲಕ್ಷದಿಂದ 5 ಲಕ್ಷ ಗಂಟೆ ಮಿಷಿನ್ ಕಾಸ್ಟ್ ಇದೆ ಮ್ಯಾಮ್. ನಿಮಗೆ ಅದರೊಳಗಡೆ ಇರೋದು ಬೇಕು ಅಂತ ಅಂದರೆ ಸಿಗುತ್ತೆ.
ಓಕೆ. ಸೊ ಸ್ಟಾರ್ಟಿಂಗ್ ರೇಂಜ್ 2,50,000 2.5 lakhs ಇಂದ ಟು 5 lakhs, ಸಾರಿ ಥೌಸಂಡ್ಸ್ ಅಲ್ಲ, 5 lakhs ವರೆಗೂ ವೇರಿಯನ್ಸ್ ಇದೆ. ಅಂದರೆ ಯಾವ ಥರ ಡಿಫ್ರೆಂಟ್ ಆಗಿ ಯಾವ ನಮ್ಮ ಫೀಚರ್ಸ್ ಬೇರೆ ಬೇರೆ ಬರುತ್ತೆ. ಫ್ರಂಟ್ ಸೆಟ್ ಚಿಕ್ಕದು ಬರುತ್ತೆ. ಇವಾಗ ಇದು ಸಿಂಗಲ್ ಹೆಡ್ ಇದೆ, ಈ ಥರ ಡಬಲ್ ಹೆಡ್ ಇರೋದು ಬರುತ್ತೆ. ಡಬಲ್ ಹೆಡ್ ಇರೋದು ಸ್ವಲ್ಪ ಜಾಸ್ತಿ ಪ್ರೈಸ್ ಜಾಸ್ತಿ. ಓಕೆ. ಸೊ ಶಾಪ್ ಇಟ್ಕೊಂಡಿರೋದಂದ್ರೆ ಈ ಥರ ಪ್ರಿಫರ್. ಇದು ಜಾಸ್ತಿ ಶಾಪ್ ಇಟ್ಟವರಿಗೆ ಡಬಲ್ ಹೆಡ್ ಇನ್ಕ್ರೀಸ್ ಆಗುತ್ತೆ. ಇವಾಗ ಮಾಮೂಲಿ ಸಿಂಗಲ್ ಹೆಡ್ ಅಂತ ಅಂದ್ರೆ ಮನೇಲಿಟ್ಟು ಮಾಡ್ಬೋದು, ಇಲ್ಲ ಅಂಗಡಿ ಇಟ್ಟು ಮಾಡ್ತೀನಿ ಅಂದ್ರೆ ಅಂಗಡಿ ಇಟ್ಟು ಮಾಡ್ಬೋದು. ಇಲ್ಲ ಡಬಲ್ ಹೆಡ್ ಅಲ್ಲಿ ಏನು ಯೂಸಬಲ್ ಅಂತ ಅಂದ್ರೆ ನಿಮ್ಗೆ ಇವಾಗ ಶಾಪ್ ಇದ್ರೆ ಅವ್ರು ಹೇಳ್ಬೇಕಂತ ಅಂದ್ರೆ ಕೆಲಸ ಜಾಸ್ತಿ ಇರುತ್ತೆ. ಇದರಲ್ಲಿ ಟೈಮ್ ಸೇವಿಂಗ್, ಬೇಗ ಕೆಲಸ ಆಗುತ್ತೆ. ಸೊ ಒಂದು ಬ್ಲೌಸ್ನ ಒಂದೇ ಸರಿ ಸೆಟ್ ಮಾಡ್ಕೊಂಡ್ರೆ ಮಾಡ್ಕೋಬೇಕು, ಹ್ಯಾಂಡ್ಸ್ ಮಾತ್ರ ಅಟ್ ಎ ಟೈಮ್ ಹೊಡಿಯೋದು. ಓಕೆ. ಇನ್ನೊಂದು, ಈಗ ಈ ಥರ ಎಂಬ್ರಾಯ್ಡ್ರಿ ಮಿಷಿನ್ ತಗೋಬೇಕು ಅಂದ್ಕೊಂಡ್ರೆ ಅವ್ರಿಗೆ ಏನಾದರೂ ನಾಲೆಜ್ ಇರಬೇಕಾ ಎಂಬ್ರಾಯ್ಡ್ರಿ ಬಗ್ಗೆ, ಇಲ್ಲ ಕಂಪ್ಯೂಟರ್ ಮಿಷಿನ್ ಬಗ್ಗೆ, ಇಲ್ಲ ಸ್ಟಿಚಿಂಗ್ ಬಗ್ಗೆ ಅವ್ರೇನಾದ್ರು ಮೊದಲೇ ಕಲ್ತಿರ್ಬೇಕಾ, ಇಲ್ಲ ಯಾರು ಬೇಕಾದ್ರೂ ಮಾಡ್ಬೋದಾ? ಇಲ್ಲ ಮ್ಯಾಮ್, ಯಾರು ಬೇಕಾದ್ರೂ ಮಾಡ್ಬೋದು. ಇಲ್ಲಿಗೆ ಬಂದರೆ ಒಂದು ವಾರ ಟ್ರೈನಿಂಗ್ ಮಾಡ್ತೀವಿ. ನಿಮ್ಮ ಮನೆಗೆ ಅಂದರೆ 2 days ಟ್ರೈನಿಂಗ್ ಮಾಡ್ತೀವಿ. ಇಲ್ಲಿಗೆ ಬಂದರೆ ಫುಲ್ಲು ಈ ಮಾನಿಟ್ರು ಇಂದ ಆಪರೇಟಿಂಗ್ ಅಂತ ಏನೇನು ಸಿಸ್ಟಮ್ ಇದೆಯೋ ಅದು ಫುಲ್ಲು ನಾವೇ ಹೇಳ್ಕೊಡ್ತೀವಿ. ಮಾರ್ಕಿಂಗ್ ಗೊತ್ತಿಲ್ಲ ಅಂದ್ರೂ ಮಾರ್ಕಿಂಗ್ ಸಹಿತ ಹೇಳ್ಕೊಟ್ಟು ಇಲ್ಲಿ ಅವರು ಫುಲ್ಲು ಬ್ಲೌಸ್ ಮಾಡಿ ಅವ್ರು ಆಚೆ ಕಡೆ ಹೋಗಂಗೆ ಮಾಡ್ಕೊಡ್ತಾರೆ. ಸೊ ನಿಮ್ಮಲ್ಲಿ ಮಿಷಿನ್ ತಗೊಂಡ್ರೆ ಫುಲ್ ಟ್ರೈನಿಂಗ್ ಜವಾಬ್ದಾರಿ ಕಂಪ್ನಿ ಇದೆ. ಕಂಪ್ನಿ. ಸೊ 1 week ಟ್ರೈನಿಂಗ್ ಕೊಡ್ತಾರೆ. 1 week ಟ್ರೈನಿಂಗ್ ಇಲ್ಲಿ ಬಂದರೆ. ಓಕೆ. ಇಫ್ ಇನ್ ಕೇಸ್ ಈಗ ಔಟ್ಸೈಡ್ ಬ್ಯಾಂಗ್ಳೂರ್ ಇರ್ತಾರೆ, ಇಲ್ಲ ಬ್ಯಾಂಗ್ಳೂರ್ ದೂರ ಇರ್ತಾರೆ, ಸೊ ಅಂಥವ್ರಿಗೆ ಯಾವ ಥರ? ಮ್ಯಾಮ್ ನಿಯರ್ ಬರೋ ಬ್ರಾಂಚಸ್ ಇದೆ ಮ್ಯಾಮ್. ಇವಾಗ ಇದು ಬೆಂಗಳೂರಲ್ಲಿದೆ, ಬಿಟ್ಟರೆ ಹುಬ್ಳಿ ಇದೆ, ಮೈಸೂರು ಇದೆ, ಓಕೆ, ತಮಿಳ್ನಾಡಲ್ಲಿ ಇನ್ನು ಟೋಟಲಿ ನಿಮ್ಗೆ ಎಷ್ಟು ಬ್ರಾಂಚಸ್ ಇದೆ? 20 ಬ್ರಾಂಚಸ್ ಇದೆ ಮ್ಯಾಮ್. 20 ಆಲ್ ಓವರ್ ಇಂಡಿಯಾನಾ? ಆಲ್ ಓವರ್ ಇಂಡಿಯಾ 20 ಬ್ರಾಂಚಸ್ ಇದೆ. ಕಸ್ಟಮರ್ಗೆ ಎಲ್ಲೆಲ್ಲಿ ನಿಯರ್ ಬೈ ಅನ್ಸುತ್ತೋ ಅವ್ರು ಬೇಕಾದ್ರೆ ಅಲ್ಲೋಗಿ ವಿಸಿಟ್ ಕೊಡ್ಬೋದು. ಬಟ್ ಬೈ ಮಾಡೋದು ಬಂದ್ಬೇಕಾದ್ರೆ ಇಲ್ಲಿಂದನೂ ಇಲ್ಲೂ ಬೈ ಮಾಡ್ಬೋದು. ಇಲ್ಲ ಡೈರೆಕ್ಟ್ ಫೋನಲ್ಲೇ ನಾವು ಬುಕಿಂಗ್ ಮಾಡಿಬಿಟ್ಟು ಡೆಲಿವರಿ ಕೊಡಿ ಅಂತ ಅಂದ್ಬಿಟ್ಟು ಫೋನಲ್ಲೂ ಬುಕ್ ಮಾಡಿದ್ರೆ ಡೆಲಿವರಿ ಕೊಡ್ತೀವಿ. ಸೊ ಏನಂದ್ರೆ RRR ಅಂದಮೇಲೆ ಒಂದೇ ಕಂಪ್ನಿ, ಯಾವುದೇ ಬ್ರಾಂಚ್ಗೆ ಕಾಂಟ್ಯಾಕ್ಟ್ ಮಾಡಿ? ಇಲ್ಲ ನಮ್ಗೆ ಅದು ಯಾವುದಕ್ಕೆ ನೀವು ಬ್ರಾಂಚಿಗೆ ಕಾಂಟ್ಯಾಕ್ಟ್ ಮಾಡಿದ್ರೂ ಇಲ್ಲಿಂದನೇ ಡೆಲಿವರಿ ಸಿಗುತ್ತೆ, ಇಲ್ಲ ಅಲ್ಲಿಂದನೂ ಸಿಗುತ್ತೆ. ಅಲ್ಲ, ಸರ್ವಿಸ್ ಅನ್ನೋದು ಸರ್ವಿಸ್ ಎಲ್ಲ ಕಡೆ ಮಿಷಿನ್ ತಗೊಂತಾರೆ, ಅವ್ರು ನಿಯರ್ ಬೈ ಬ್ರಾಂಚ್ ಬೇಕಾದ್ರೆ ಸರ್ವಿಸ್ ತಗೋಬಹುದು. ಯಾಕಂದ್ರೆ ಅವ್ರದ್ದು ನಮ್ದು ಆನ್ಲೈನ್ ಅಲ್ವಾ, ಹಾಗಾಗಿ ನಿಯರ್ ಬೈ ಎಲ್ಲಿ ಸರ್ವಿಸ್ ಅವ್ರು ಎಲ್ಲೆಲ್ಲಿ ಇರ್ತಾರೋ ಅವ್ರ ಕಾಂಟ್ಯಾಕ್ಟ್ ಮಾಡ್ರೆ ನಾವು ಅಲ್ಲೋಗಿ ಕಳಿಸ್ಕೊಡ್ತೀವಿ. ಇಲ್ಲ ನಿಮ್ಮ ಹತ್ರನೇ ಮಿಷಿನ್ ತಗೊಂಡ್ರೆ ನಿಮ್ಮಿಂದನೇ ಸರ್ವಿಸ್ ಬೇಕಂದ್ರೆ ಕೂಡ ಕೊಡ್ತೀರಾ? ಹೌದು, ಕೊಡ್ತೀವಿ. ಓಕೆ. ಲೈಕ್ ಮನೆಗೆ ಅಂದ್ರೆ 2 days ಟ್ರೈನಿಂಗ್ ಟ್ರೈನರ್ ಮನೆಗೆ ಹೋಗಿ ಹೇಳ್ಕೊಡ್ತಾರೆ, ಫುಲ್ ಟ್ರೈನ್ ಅಪ್ ಮಾಡಿ ಬರ್ತಾರೆ. ಓಕೆ. ಲೈಕ್ ಬೇಸಿಕ್ ಇಂದ, ಲಿಟರಲಿ ಬೇಸಿಕ್ ಅಂದ್ರೆ ಆನ್ ಮಾಡೋದ್ರಿಂದ ಹಿಡಿದು ಮಾರ್ಕಿಂಗ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಥ್ರೆಡ್ ಹೇಗೆ ಹಾಕ್ಬೇಕು ಎಲ್ಲ ಕೂಡ ಹೇಳ್ತಾರೆ. ಸೊ ಮೊದಲೇ ಏನಾದ್ರು ಕಲ್ತಿರ್ಬೇಕಾ, ಸ್ಟಿಚಿಂಗ್ ಬರ್ಬೇಕಾ ಅಂದ್ರೆ ಏನೂ ಇಲ್ಲ, ಆ ಥರ ಏನೂ ಇಲ್ಲ. ಏನು ಬೇಸಿಕ್ ಮಾರ್ಕಿಂಗು ಕೆಲವ್ರಿಗೆ ಗೊತ್ತಿರಲ್ಲ. ಇನ್ನು ಕೆಲವರು ಟೈಲರಿಂಗ್ ಶಾಪ್ ರನ್ ಮಾಡೋರು ಇರ್ತಾರೆ. ಅವ್ರು ಬಂದು ಮ್ಯಾಮ್ ನಮ್ಗೆ ಮಾರ್ಕಿಂಗ್ ಗೊತ್ತು, ಜಸ್ಟ್ ಇದು ಮಿಷಿನ್ ತಗೊಂಡು ನಾನು ಬೈ ಮಾಡಬೇಕು ಅನ್ನೋ ಐಡಿಯಾ ಇದೆ ಅನ್ನೋರು ಆ ಥರನೂ ಬಂದು ಮಾಡ್ಬೋದು. ಇಲ್ಲ ಜಸ್ಟ್ ನನಗೆ ಯಾವುದೂ ಗೊತ್ತಿಲ್ಲ ಮ್ಯಾಮ್, ನೀವೇ ನಮಗೆ ಪ್ರಿಪೇರ್ ಮಾಡಬೇಕು ಅಂತ ಅಂದರೆ ಫುಲ್ಲು ಪ್ರಿಪೇರ್ ಮಾಡಿ ಅವರು ಫುಲ್ ಒಂದು ಬ್ಲೌಸ್ ಈ ಥರ ಫುಲ್ಲು ಕಂಪ್ಲೀಟ್ ಆಗಿ ಅವ್ರ ಕೈಲಿ ಓಡಿಸಿ ನಾವು ಅವ್ರನ್ನ ಆಚೆ ಕಡೆ ಕಳಿಸ್ತೀವಿ. ಇಲ್ಲಿ ಒಂದು ಪಾಯಿಂಟ್ ಆ್ಯಡ್ ಮಾಡಬೇಕು ಫ್ರೆಂಡ್ಸ್, ಅಂದರೆ ನಾವು ಕೂಡ ಪರ್ಸ್ನಲಿ ಇವ್ರ ಹತ್ರ ಬೈ ಮಾಡಿದ್ದೀವಿ ಮಿಷಿನ್ನ. ಸೊ ಆಲ್ಮೋಸ್ಟ್ ಲೈಕ್ 1 year ಆಗಿದೆ. ಸೊ ಅಂದರೆ ಫುಲ್ ಅಂದರೆ ನನಗೆ ಗೊತ್ತು ಸರ್ವಿಸಸ್ ಹೆಂಗಿರುತ್ತೆ, ಟ್ರಾನ್ಸ್ಪೋರ್ಟ್ ಹೆಂಗಿರುತ್ತೆ, ಪ್ರತಿಯೊಂದು ಕೂಡ ಅವ್ರದ್ದೇ ಜವಾಬ್ದಾರಿ. ಏನೇ ಇದ್ರೂ ಕೂಡ ನೀವು ಸರ್ವಿಸ್ ಎಕ್ಸಿಕ್ಯೂಟಿವ್ಗೆ ಕಾಲ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಿಮಗೆ ಇದ್ದೇ ಇರುತ್ತೆ. ಎನಿ ಟೈಮ್ ಬೇಕಾದ್ರೂ ಒಂದು ಪ್ರಾಬ್ಲಮ್ ಇದೆ ಅಂತ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಇಮಿಡಿಯೇಟ್ಲಿ ರೆಕ್ಟಿಫೈ ಮಾಡ್ತಾರೆ. ಇದು ನನ್ನ ಪರ್ಸನಲ್ ಹೆಂಗಿದೆ ನಾನು ಹೇಳ್ತಿರೋ ಒಂದು ರಿವ್ಯೂ ಆ್ಯಕ್ಚುಲಿ. ಸೊ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಹೇಳ್ತಾರೆ, ಇಲ್ಲ ವಿಡಿಯೋ ಕಾಲ್ ಮಾಡಿ ಮೇಡಮ್ ತೋರಿಸಿ ಅಂತ ಕೇಳ್ತಾರೆ ಏನಾದರೂ ಪ್ರಾಬ್ಲಮ್ ಇದ್ದರೆ. ಸೊ ಅದಕ್ಕೇನು ಪ್ರಾಬ್ಲಮ್ ಇರೋದಿಲ್ಲ. ಸೊ ಇವಾಗ ಸರ್ವಿಸಸ್ ಬಗ್ಗೆ ಹಾಗೂ ಟ್ರಾನ್ಸ್ಪೋರ್ಟ್ ಬಗ್ಗೆ ಹೇಳಬೇಕಂದ್ರೆ ಹೇಗೆ ಸರ್ವಿಸ್ ಹೇಳಿದಿರ? ಮನೆಗೆ ಸರ್ವಿಸ್ ಬಂದು 1 ವರ್ಷ ಫ್ರೀ ಸರ್ವಿಸ್ ಇರುತ್ತೆ. ಮನೆಗೆ ಬಂದು ಫುಲ್ಲು ಏನೇ ಒಂದು ಪ್ರಾಬ್ಲಮ್ ಆದ್ರೂ ಫಸ್ಟ್ ವಿಡಿಯೋ ಕಾಲಲ್ಲಿ ಟ್ರೈ ಮಾಡ್ತೀವಿ. ವಿಡಿಯೋ ಕಾಲಲ್ಲಿ ಅವ್ರಿಗೆ ಕಂಫರ್ಟಬಲ್ ಆಗಿಲ್ಲ ಅಂತ ಅಂದರೆ 24 hours ಅವ್ರ ಮನೆಗೆ ಹೋಗಿ ರೀಚ್ ಆಗಿ ಅವ್ರಿಗೆ ಏನೇನು ಡೌಟ್ಸ್ ಇದೆ ಕ್ಲಿಯರ್ ಮಾಡಿ ಮಿಷಿನ್ ಏನಾರ ಪ್ರಾಬ್ಲಮ್ ಇದೆಯಾ ಅನ್ನೋದು ಚೆಕ್ ಮಾಡಿ ಬರ್ತೇವೆ. ಇದು 1 yearಗೆ ಫ್ರೀ ಇರುತ್ತೆ. ಚಾರ್ಜಸ್ ಆಗುತ್ತೆ. ಆಫ್ಟರ್ 1 year ಆದಮೇಲೆ ಚಾರ್ಜಸ್ ಸೊ ಡಿಪೆಂಡ್ಸ್ ಅದು ಏನೇನು ಅದ್ರ ಮೇಲೆ ಡಿಪೆಂಡ್ ಅಪ್ ಆಗುತ್ತೆ ಅಮೌಂಟ್. ಓಕೆ. ಸೊ ಟ್ರಾನ್ಸ್ಪೋರ್ಟ್ ಬಗ್ಗೆ ಇಲ್ಲಿ ನಾನು ಬುಕ್ ಮಾಡ್ಕೊಂಡಿದ್ದೀನಿ ಅಂದರೆ ಎನಿ ಪಾರ್ಟ್ ಆಫ್ ದ ಇಂಡಿಯಾ, ಆಲ್ ಓವರ್ ಇಂಡಿಯಾ ಮ್ಯಾಮ್. ನೀವು ಎಲ್ಲೋಗಿ ಬೇಕು ಕೇಳ್ತಿರೋ ಡೆಲಿವರಿ ಅಲ್ಲಿಗೆ ಬಂದು ಫ್ರೀ ಡೆಲಿವರಿ ಇರುತ್ತೆ. ನಿಮ್ಮ ಮನೆ ಡೋರ್ಗೆ ಬಂದು ಡೆಲಿವರಿ ಇರುತ್ತೆ. ಓಕೆ. ಡೆಲಿವರಿ ಆಗುತ್ತೆ. ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ಇನ್ಸ್ಟಾಲೇಷನ್, ಟ್ರಾನ್ಸ್ಪೋರ್ಟೇಷನ್
1 year ಸರ್ವಿಸ್ ಬಂದು ಫ್ರೀ, ಅಬ್ಸಲ್ಯೂಟ್ಲಿ ಫ್ರೀ ಇರುತ್ತೆ. ಓನ್ಲಿ ನೀವು ಕಾಸ್ಟ್ ಬರೋದು ನಿಮಗೆ ಮಿಷಿನ್ ಕಾಸ್ಟ್ ಮಾತ್ರ. ಓಕೆ, ಸೊ ಈಗ ಮಿಷಿನ್ ತಗೋಬೇಕು ಅಂತ ಸುಮಾರು ಜನಕ್ಕೆ ಇರುತ್ತೆ, ಬಟ್ ಇದು ಸ್ವಲ್ಪ ಆಬ್ವಿಯಸ್ಲಿ ಎಕ್ಸ್ಪೆನ್ಸಿವ್ ಸೈಡಲ್ಲಿ ಬರುತ್ತೆ, ಲ್ಯಾಕ್ಸಲ್ಲಿ ಬರುತ್ತೆ. ಸೊ EMI ಫೆಸಿಲಿಟೀಸ್ ಏನಾದರೂ ಅವೈಲೇಬಲ್ ಇದೆ? EMI ಇದೆ ಮ್ಯಾಮ್ ನಮ್ಮ ಹತ್ರ, ಕಂಪ್ನಿ ಸೈಡಿಂದ, ಕಂಪ್ನಿ ಕಡೆಯಿಂದನೂ ಇದೆ. ಇಲ್ಲ ನೀವು ನಿಮ್ಮ ಬ್ಯಾಂಕಲ್ಲಿ ಟ್ರೈ ಮಾಡ್ತೀರಾ ಅಂದ್ರೇನು ಅದಕ್ಕೆ ಬೇಕಾಗಿರೋ ಪ್ರಾಸೆಸ್ ಕೊಟೇಶನ್ ಅದು ಇದಾಗಲಿ ನಮ್ಮ ಕಡೆಯಿಂದನೂ ಸಿಗುತ್ತೆ. ಓಕೆ, ಸೊ ಗೌರ್ಮೆಂಟ್ ಲೋನ್ಸ್ ಈ ಥರ ಇದೆಯಲ್ಲ, PMGP ಲೋನು ಅದು ಆ ಥರದ್ದೆಲ್ಲ ಇದೆ. ನಾನು ಅದಕ್ಕೂ ಟ್ರೈ ಮಾಡ್ತೀನಿ ಅಂತ ಅಂದರೆ ನಮಗೆ ಬೇಕಾಗಿರೋ ಕೊಟೇಶನ್ ಅವ್ರಿಗೆ ಕಸ್ಟಮರ್ಗೆ ಬೇಕು ಅಂದರೆ ನಾವು ಕಸ್ಟಮರ್ಗೆ ಫಾರ್ವರ್ಡ್ ಮಾಡ್ತೀವಿ. ಓಕೆ, ಸೊ ನಿಮ್ಮ ಎಂಡಿನ ಕಂಪ್ನಿ ಸೈಡಿನ EMI ಕೂಡ ಇದೆ, ಅವೈಲೇಬಲ್ ಇದೆ. ಎಸ್ ಫ್ರೆಂಡ್ಸ್, ಇಷ್ಟೊತ್ತು ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದ್ದಾರೆ. ಈಗ ಕ್ವಿಕ್ ಆಗಿ ಇಲ್ಲೊಂದು 4 ಮಿಷನರೀಸ್ ಇದೆ. ಸೊ ಯಾವ್ದು ಇದು 4 ಅಂದ್ರೆ ಡಿಫ್ರೆಂಟ್ ಮಿಷಿನ್ಸ್ ಇಲ್ವಾ? ಎಲ್ಲ ಡಿಫ್ರೆಂಟ್ಸ್ ಮಾಡೆಲ್ ಎಲ್ಲ ಒಂದೇ, ಕಂಪ್ನಿ ಒಂದೇ, ಮಾಡೆಲ್ಸ್ ಮಾತ್ರ ಬೇರೆ ಬೇರೆ ಬರುತ್ತೆ, ವೇರಿಯಂಟ್ಸ್ ಅಂತಾರಲ್ವಾ. ಇವಾಗ ಸ್ಟಾರ್ಟಿಂಗ್ ಪ್ರೈಸ್ 2.5 ಲಕ್ಷ ಅಂತ ಹೇಳಿದ್ನಲ್ಲ, ಇದು ಬಂದು 2.5 ಲಕ್ಷ ಆಗುತ್ತೆ. ಫ್ರೇಮ್ ಸೆಟ್ಟು ಚಿಕ್ಕದು ಬರುತ್ತೆ, 9 ನೀಡಲ್ಸ್ ಬರುತ್ತೆ. 9 ನೀಡಲ್ಸ್ ಬರುತ್ತೆ ಇದ್ರದ್ದು. ಸೊ ಇದು ಬೇಸಿಕ್ ರೇಂಜ್. ಇವಾಗ ಮನೇಲೆ ಇಟ್ ಮಾಡ್ತೀನಿ, ನನಗೆ ಜಾಸ್ತಿ ಅಮೌಂಟ್ ಕೊಡೋಕ್ಕಾಗಲ್ಲ ಅನ್ನೋರಿಗೆ, ಬಜೆಟ್ ಕಡಿಮೆ ಇದೆ, ಏನಾರ ಇದು ಮಾಡಿ ಮ್ಯಾಮ್ ಅಂತ ಅಂದರೆ ಈ ಮಾಡೆಲ್ ಇದೆ, ಈ ಮಾಡೆಲ್ಗೆ ಹೋಗ್ಬೋದು. 9 ನೀಡಲ್ಸ್ ಬರುತ್ತೆ. ಈಗ ಮನೇಲಿ ಇಟ್ಕೊಂಡು ಮಾಡ್ಬೋದು ಅಂತ ಹೇಳಾದ್ಮೇಲೆ ಸುಮಾರು ಜನಕ್ಕೆ ಕರೆಂಟ್ ಸಪ್ಲೈ ಬಗ್ಗೆ, ಮೋಟರ್ ಬಗ್ಗೆ ಎಲ್ಲ ಡೌಟ್ಸ್ ಇರುತ್ತೆ. ಸೊ ಕರೆಂಟ್ ಸಪ್ಲೈ ಹೇಗೆ ಬೇಕು? ಮಾಮೂಲಿ ಅವ್ರ ಮನೇಲಿ TV, ಫ್ರಿಜ್ಜು, TV ಏನು ಕಾಸ್ಟಲ್ಲಿ ಇದಾಗ ರನ್ನಬಲ್ ಆಗುತ್ತೋ ಸೇಮ್ ಅದರಲ್ಲೇ ಇದು ಓಡುತ್ತೆ. ಇದಕ್ಕಂತ ಸಪ್ರೇಟಾಗಿ ಏನಾರ ಬೇಕು ಅಂತಂದರೆ ಆ ಥರ ಏನೂ ಇಲ್ಲ, ಸಪ್ರೇಟ್ ಆಗಿ ಏನಿಲ್ಲ. ಮನೇಲೆ ಕರೆಂಟ್ ಬಿಲ್ ಕೂಡ ಏನು ಬರಲ್ಲ. ಹಾಗೆ ನಾನು ಪರ್ಸನಲ್ ಇದರಿಂದ ಹೇಳ್ತಾ ಇದ್ದೀನಿ. ಸೊ ನಮ್ಮ ಸಿಸ್ಟರ್ ಕೂಡ ಮನೇಲೆ ಮಾಡ್ತಾ ಇದ್ದಾರೆ. ಕರೆಂಟ್ ಬಿಲ್ ಕೂಡ ಏನು ಹೆಚ್ಚಿಗೆ ಬರುತ್ತೆ, 1000 ರೂಪೀಸ್ ಎಬೋ ಏನು ಬರಲ್ಲ. ಮನೆಯಲ್ಲೇ ನಾರ್ಮಲ್ ಒಂದು ಪ್ಲಗ್ ಹಾಕ್ಬಿಟ್ಟು ರನ್ನಬಲ್ ಮಾಡ್ತಿರೋ ಮಾಮೂಲಿ ಅದೇ ಸೇಮ್. ಇವಾಗ ಸ್ಟಿಚಿಂಗ್ ಮಿಷಿನ್ ಎಲ್ಲ ಮಾಮೂಲಿ ಕರೆಂಟ್ ಎಲ್ಲ ಇದ್ರಾಗುತ್ತಲ್ಲ, ಸೇಮ್ ಅದೇ ಮಿಷಿನ್ ದೊಡ್ಡದು ಅಷ್ಟೇ. ಪ್ಲೇಸ್ ಒಂದು ಸ್ವಲ್ಪ ಇನ್ಕ್ರೀಸ್ ಆಗಬೇಕಾಗುತ್ತೆ. ನೆಕ್ಸ್ಟ್ ತುಂಬಾ ಕಾಂಪ್ಯಾಕ್ಟ್, ಇದು ನೀವು ಬೆಡ್ರೂಮ್ ಅಲ್ಲೇ ಒಂದ್ಸರಿ ಇಟ್ಕೊಬಿಡ್ಬೋದು, ಅಷ್ಟು ಚಿಕ್ಕ ಮಿಷಿನ್. ಅದು ಬಿಟ್ರೆ ಇದು ನೆಕ್ಸ್ಟ್ ವೇರಿಯಂಟ್, ಸ್ವಲ್ಪ ದೊಡ್ಡದು ಮಿಷಿನರಿ. ಇದು ಬಂದು ಬಟರ್ಫ್ಲೈ ಮಾಡಲ್ ಅಂತ 20x32 ಬರುತ್ತೆ ಫ್ರೇಮ್ ಸೈಜ್. ಇದು ಇದಕ್ಕಿಂತ ಇನ್ಕ್ರೀಸ್ ದೊಡ್ಡದು. ಈಗ ಫ್ರೇಮ್ ಸೈಜ್ ದೊಡ್ಡದು ಅಂದ್ರೆ ಏನು ಡಿಫ್ರೆನ್ಸ್? ಇವಾಗ ಇದ್ರಲ್ಲಾದ್ರೆ ನಾವು 4 ಟೈಮ್ ಚೇಂಜ್ ಮಾಡಬೇಕು. ಓಕೆ, ಬ್ಯಾಕ್ ಒಂದ್ಸತಿ, ಫ್ರಂಟ್ ಒಂದ್ಸತಿ, ಹ್ಯಾಂಡ್ಸ್ 2 ಟೈಮ್ಸ್. ಓಕೆ, ಸೊ ಬ್ಯಾಕ್ ಅಂದ್ರೆ ಬ್ಯಾಕ್ ಡಿಸೈನ್ ಫುಲ್ ಒಂದೇ ಸತಿ ಕಂಪ್ಲೀಟ್ ಆಗುತ್ತೆ. ಕೆಲವರು ಕನ್ಫ್ಯೂಸ್ ಮಾಡ್ಕೊತಾರೆ ಇದರಲ್ಲೇ, ಈ ಏರಿವೇಶನ್ ಅಲ್ಲೇ ಕನ್ಫ್ಯೂಸ್ ಮಾಡ್ಕೊತಾರೆ. ಕೆಲವ್ರು ಏನಂತ ಅಂದ್ರೆ ಈ ಬ್ಯಾಕ್ ನೆಕ್ಕೆ ಆಫ್ ಆಗುತ್ತಾ ಮ್ಯಾಮ್ ಅಂತ ಪ್ರಶ್ನೆ ಮಾಡ್ತಾರೆ. ಆ ಥರ ಅದ್ರಲ್ಲಿ ಏನಿಲ್ಲ, ಇದು ಫುಲ್ ಬ್ಯಾಕ್ ಒಂದೇ ಸತಿ ಕಂಪ್ಲೀಟ್ ಆಗುತ್ತೆ. ಒಂದ್ಸರಿಗೆ ಸ್ಲೀವ್ಸ್ ಆಗುತ್ತೆ, ಅದರಲ್ಲಿ ಒಂದೇ ಸತಿ ಫುಲ್ ಕಂಪ್ಲೀಟ್ ಆಗುತ್ತೆ. ಕೆಲವರು ಆಫ್ ಆಗುತ್ತಾ ಮ್ಯಾಮ್, ಚಿಕ್ಕ ಫ್ರೇಮ್ ಸೈಜು ಆಫ್ ಆಗುತ್ತಾ ಅಂತ ಕೇಳೋ ಪ್ರಶ್ನೆ ಇದೆ. ಇದು ನೋಡಿ, ಇದು ಫುಲ್ ನೆಕ್ ಕಂಪ್ಲೀಟ್ ಆಗಿದೆ. ಫುಲ್ ನೆಕ್ ಕಂಪ್ಲೀಟ್ ಆಗಿದೆ. ಏನಂದ್ರೆ ಡಿಫ್ರೆನ್ಸ್ ಒಂದ್ಸರಿ ನೆಕ್ ಆಗುತ್ತೆ. ಈಗ ಸ್ಲೀವ್ ಇವಾಗ ಇದು ಬ್ಯಾಕ್ ಆಗಿದೆ ಅಂತ ಅಂದ್ರೆ ಫ್ರೇಮ್ ನ ರಿಮೂವಲ್ ಮಾಡಿ ಯಾವ ಕಡೆ ನೀವು ಫ್ರಂಟ್ದು ಮಾರ್ಕಬಲ್ ಮಾಡಿರ್ತೀರೋ ಅದನ್ನ ಫಿಟಬಲ್ ಮಾಡಿ ಇದನ್ನ ಕುಣಿಸ್ಬೇಕು. ಮಾರ್ಕಿಂಗ್ ಮಾಡಿದ್ರೆ ನಿಮ್ಗೆ ಒಂದು ಸ್ವಲ್ಪ ಕಂಫರ್ಟಬಲ್. ಇದ್ರಲ್ಲಾದ್ರೆ ಫ್ರೇಮ್ ಸೆಟ್ ದೊಡ್ಡದಲ್ವಾ, 20x32 ಬರುತ್ತಲ್ವಾ, ಇಲ್ಲಿ ಬ್ಯಾಕ್ ಬರುತ್ತೆ ಅಂದ್ರೆ ಕೆಲವರು ಆಪೋಸಿಟ್ ಕೇಳ್ತಾರೆ, ಫ್ರಂಟ್ ಇನ್ ಕೆಲವರು ಸೈಡ್ ಅಲ್ಲಿ ಕೇಳ್ತಾರೆ. ಕಸ್ಟಮರ್ಗೆ ಯಾವ ತರ ಬೇಕೋ ನೀವು ಸೆಟಬಲ್ ಮಾಡಿ ಇದ್ರಲ್ಲೇ ಹಾಕ್ಬೋದು. ನಿಮಗೆ ಯಾವ ತರ ಲೆಕ್ಕ ಬರುತ್ತೆ ಅಂದ್ರೆ ಒಂದು ಫ್ರೇಮ್ ಸೆಟ್ ಅಲ್ಲಿ ನಿಮಗೆ ಫ್ರಂಟ್ ಟು ಬ್ಯಾಕ್ ಕಂಪ್ಲೀಟ್ ಆಗ್ಬಿಡುತ್ತೆ ಈ ಮಾಡೆಲ್ ಅಲ್ಲಿ ಆ ತರ. ಆಮೇಲೆ ಇದು ಬಂದು ಬಟರ್ಫ್ಲೈ ಮಾಡೆಲ್ ಅಂತ. ಇದು ಬಂದು ನಿಮಗೆ ಫ್ಯೂಚರ್ ಅಲ್ಲಿ ಫ್ರೇಮ್ ಬೇಕಾದ್ರೆ ಇನ್ಕ್ರೀಸ್ ಮಾಡಿಸ್ಬೋದು. ಇದರಲ್ಲಿ ಒಂದು ಫ್ರೇಮ್ ಒಂದು ಎಕ್ಸ್ಟ್ರಾ ತಗೊಂಡ್ರೆ 6 ಮಂತ್, ಆಫ್ಟರ್ 6 ಮಂತ್ ನಿಮಗೆ ಏನಾರ ಕಸ್ಟಮರ್ ಜಾಸ್ತಿ ಆದ್ರು ಬಟರ್ಫ್ಲೈ ಮಾಡೆಲ್ ಅಲ್ಲಿ ಮಾತ್ರ ಆ ತರ ಇನ್ಕ್ರೀಸ್ ಮಾಡೋ ಫೆಸಿಲಿಟಿ ಇದೆ ಈ ಮಾಡೆಲ್ ಅಲ್ಲಿ. ಇದು ಎಕ್ಸ್ಟ್ರಾ ಡಿವೈಸ್, ಇದು ಎಕ್ಸ್ಟ್ರಾ ಬಂದು ಆಫ್ಟರ್ 6 ಮಂತ್. ಇವಾಗನೇ ಸ್ಟಾರ್ಟಿಂಗ್ ಯಾರು ತಗೊಂತಾರೋ ಅವ್ರಿಗಂತೂ ಕೊಡಲ್ಲ. ಯಾಕೆ ಅಂದ್ರೆ ಕಂಪಲ್ಸರಿ ಆಪರೇಟಿಂಗ್ ಬರಬೇಕು. ಇದೊಂದು ಸ್ವಲ್ಪ ಏನಾರ ಇಲ್ಲಿ ನಾವು ರನ್ನಬಲ್ ಇದನ್ನ ಏನಾರ ಮಾಡ್ತೀವಿ ಅಂತ ಅಂದ್ರೆ ಗ್ಯಾಪ್ಸ್ ಜಾಸ್ತಿ ಬಿಡ್ಬೇಕು ಇದಕ್ಕೆ. ಹಂಗಾಗಿ ಒಂದ್ ಸ್ವಲ್ಪ ಅಭ್ಯಾಸ ಆಗಿ ಒಂದ್ ಸ್ವಲ್ಪ ಇದ್ರ ಬಗ್ಗೆ ನಾಲೆಜ್ ಇದ್ರೆ ಇದನ್ನ ತಗೊಂಡ್ಬೇಕಂದ್ರೆ ನೀವು ರನ್ನಬಲ್ ಒಂದು 6 ಮಂತ್ಸ್ 1 ಇಯರ್ ಹೋದ್ಮೇಲೆ ಕಸ್ಟಮರ್ ಚೆನ್ನಾಗಿ ಬಂದ್ಮೇಲೆ ಕೂಡ. ಇವಾಗ ಕೆಲವರು ಕಸ್ಟಮೈಸ್ ನೋಡ್ತಾರೆ, ಇನ್ ಕೆಲವರು ಈ ಬಾಲ್ ಚೈನ್, ಈ ನಾಟ್ ವರ್ಕ್ ಆ ಟೈಪ್ ಕೇಳ್ತಾರೆ. ಕಸ್ಟಮೈಸ್ ಯಾರು ಜಾಸ್ತಿ ಕೇಳ್ತಾರೋ ನೀವು ಆ ತರದ ಡಿವೈಸ್ ಹಾಕಿಸ್ಕೊಂಡ್ರೆ ಇನ್ನೂ ಒಳ್ಳೇದು, ಬೆಟರ್. ಸೊ ನೋಡಿ, ಬರೀ ಸೇಲ್ ಅಥವಾ ಸೇಲ್ ಮಾಡೋಕ್ ಹೋಗೋದಿಲ್ಲ, ನಿಮಗೆ ಏನ್ ಬೇಕೋ ಅಷ್ಟು ಮಾತ್ರ. ಬೇಸಿಕ್ ಫಸ್ಟ್ ನೀವು ತಗೊಳ್ಬೇಕಂದ್ರೆ ಇದು ತಗೋಬೇಕು.
ಆಮೇಲೆ 6 ಮಂತ್ಸ್ ನಿಮ್ಮ ಬಜೆಟ್ ಇದೆ ನೋಡ್ಕೊಂಡು ಕಸ್ಟಮೈಸ್ ನೋಡ್ಕೊಂಡು ನೀವು ಬೇಕಾದ್ರೆ ಈ ಡಿವೈಸ್ ಹಾಕಿಸ್ಕೊಬೋದು. ಅದಕ್ಕೂ ಸೆಪರೇಟ್ ಚಾರ್ಜ್ ಚಾರ್ಜ್. ಸೊ ಇದೊಂದು ಮಿಷಿನ್ ಆಯ್ತು. ಓಕೆ, ಇದು ಒಂದು ಡಬಲ್ ಹೆಡ್ ಅಂತ ಆವಾಗ ಮೆನ್ಷನಬಲ್ ಮಾಡಿದೆ. ಆವಾಗ ನೀವು ಹೇಳಿದ್ದಂಗೆ ಬ್ಯಾಕ್ ಫ್ರಂಟ್ ಹ್ಯಾಂಡ್ಸು ಇದು 3 ಒಂದೇ ಸತಿ ಕಂಪ್ಲೀಟ್ ಆಗಲ್ಲ. ಒಂದ್ ಹೆಡ್ಡಲ್ಲಿ ನಿಮಗೆ ಫ್ರಂಟು ಬ್ಯಾಕು ಕಂಪ್ಲೀಟ್ ಆಗುತ್ತೆ. ಹ್ಯಾಂಡ್ಸ್ ಮಾತ್ರ ಅಟ್ ಎ ಟೈಮ್ ಉಳಿಯುತ್ತೆ. ಇವಾಗ ಇದರಲ್ಲಿ ನಾವು ಹ್ಯಾಂಡ್ಸಿಗೆ 1 hour ತಗೊಳುತ್ತೆ ಅಂದರೆ ಇದರಲ್ಲಿ ನಮಗೆ ಅರ್ಧ ಗಂಟೆಲಿ ಮುಗಿಯುತ್ತೆ ಕೆಲಸ. ಓಕೆ, ಫಾಸ್ಟ್ ಆಗುತ್ತೆ. ಫಾಸ್ಟ್ ಆಗುತ್ತೆ. ಆದರೆ ಫ್ರಂಟು ಬ್ಯಾಕು ಒಂದೇ ಡಲ್ಲಿ ನೀವು ರನ್ ಮಾಡಬೇಕು. ಹ್ಯಾಂಡ್ಸ್ ಮಾತ್ರ ಅಟ್ ಎ ಟೈಮ್ ಮುಡಿಯುತ್ತೆ. ಟೈಮ್ ಸೇವಿಂಗು. ಇವಾಗ ಇದು ಎರಡೆರಡನ್ನು ನೀವು ಅಟ್ ಎ ಟೈಮ್ ಆನ್ ಮಾಡಿದ್ರೆ ಎರಡು ಹೊಡಿಯುತ್ತೆ. ಇದೊಂದು ಸ್ಲೀವ್ ಮಾಡುತ್ತೆ, ಇದೊಂದು ಸ್ಲೀವ್ ಮಾಡುತ್ತೆ. ಸೊ ಹಾಗಾಗಿ ಇದು ಫಾಸ್ಟ್ ಆಗಿ ಕೆಲಸ 1 hour ಕೆಲಸ. ಇವಾಗ ಈ ಬೋಟಿಕು ಆ ಥರ ಇಟ್ಟವ್ರಿಗೆ ಇದನ್ನ ಒಂದು ಸ್ವಲ್ಪ ಹೇಳ್ಬೋದು ಫಾಸ್ಟ್ ಆಗಿ ಕೆಲಸ ಆಗುತ್ತೆ ಅಂತ. ಯಾಕಂದ್ರೆ ಬೋಟಿಗೆ ಇಟ್ಟವ್ರಿಗೆ, ಟೈಲರಿಂಗ್ ಶಾಪ್ ಇಟ್ಟವ್ರಿಗೆ ಜಾಸ್ತಿ ಕೆಲಸ ಜಾಸ್ತಿ ಬರ್ತಾರೆ, ಅವ್ರಿಗೆ ಜಾಸ್ತಿ ಟಾರ್ಗೆಟ್ ಇಟ್ಟಿರ್ತಾರೆ. ಹಂಗಾದಾಗ ಅವ್ರಿಗೆ ಕೆಲಸ ಹೆವಿ ಕೆಲಸ ಬೇಕಂತಂದ್ರೆ ಈ ಮಾಡೆಲ್ಗೆ ಹೋಗ್ಬೋದು. ಜಾಸ್ತಿ ಕಸ್ಟಮರ್ ಬೇಸ್ ಇರೋರು ಆರಾಮಾಗಿ ಮಾಡೆಲ್ ಮಾಡೋದು. ಬೇಡ ಸಿಂಪಲ್ ಆಗಿ ಮನೇಲೆ ಮಾಡ್ಕೊಳ್ತೀವಿ ನಿಮ್ಗೆ ಸಾಕು ಅನ್ನೋ ಸಿಂಗಲ್ ಹೆಡ್ ಹೋಗ್ಬೋದು. ಇದು ಬಂದು ಫ್ರೇಮ್ ಸೈಜ್ 20x36 ಬರುತ್ತೆ. ಫ್ರೇಮ್ ಸೈಜ್ 2 ಹೆಡ್ ಇರೋದ್ರಿಂದ ಫ್ರೇಮ್ ಸೈಜ್ ಒಂದು ಸ್ವಲ್ಪ 4 inch ಎಕ್ಸ್ಟ್ರಾ ಬರುತ್ತೆ. ಒಂದೊಂದು ಸ್ಲೀವ್ ಒಂದು ಫಾಸ್ಟ್ ಆಗಲಿ ಅಂತ. ನೆಕ್ಸ್ಟ್ ಮಾಡೆಲ್ ಬಂದು ಇದು ಕ್ಲಾಸಿಕ್ ಮಾಡೆಲ್ ಅಂತ. ಇದನ್ನು ಸೇಮ್ 20x32 ಫ್ರೇಮ್ ಸೈಜ್ ಬರುತ್ತೆ. ಈ ಮಾಡೆಲ್ ಬೇಕಾದ್ರೆ ನೀವು ಬೀಟ್ಸ್ ಡಿವೈಸ್ ಆದ್ರೆ ಅಂತಾನಲ್ಲ ಆ ಥರ ಬೇಕಾದ್ರೆ ಮಾಡ್ಬೋದು. ಇದಕ್ಕೆ ಫ್ರೇಮ್ ಇನ್ಕ್ರೀಸ್ ಏನೂ ಇಲ್ಲ. ಈ ಮಾಡೆಲ್ ಏನಿದೆ ನೀವು ಹಂಗೆ ಬೈ ಮಾಡಬೇಕು. ಓನ್ಲಿ ಬಟರ್ಫ್ಲೈ ಮಾಡೆಲ್ ಮಾತ್ರ ಫ್ರೇಮ್ನ ಇನ್ಕ್ರೀಸ್ ಮಾಡೋ ಆಪ್ಷನ್. 4 ಡಿಫ್ರೆಂಟ್ ವೇರಿಯಂಟ್ಸ್ 2.5 ಇಂದ ಸ್ಟಾರ್ಟ್ ಆಗಿ 5 lakh ಇದೆ. ಸೂಪರ್. ಲಾಸ್ಟ್ ಬಂದು ಫ್ಯೂಚರ್ ಮಾಡೆಲ್ ಅಂತ ಸೇಮ್ ಸಿಂಗಲ್ ಹೆಡ್ ಏನಿದೆಯೋ ಹಿಂಗೆ ಇರುತ್ತೆ. ಆದರೆ ಅದರಲ್ಲಿ ಏನು ಬೈ ಅಂತ ಅಂದರೆ 2 ಫ್ರೇಮ್ ಸೆಟ್ ಬರುತ್ತೆ. ಒಂದು 20x32 ಬರುತ್ತೆ, ಇನ್ನೊಂದು 2048 ಬರುತ್ತೆ. ಫ್ರೇಮ್ ಸೆಟ್ಟು ಇದಕ್ಕಿಂತ ಅದು ಇನ್ನೂ ದೊಡ್ಡದು ಬರುತ್ತೆ. ಇನ್ನೂ ದೊಡ್ಡದು ಬರುತ್ತೆ. ಅದ್ರಲ್ಲಿ ಬೇಕಾದ್ರೆ ನೀವು ಸ್ಯಾರಿ, ಕುರ್ತೀಸ್, ಲೆಹೆಂಗಾಸು, ಗೌನ್ಸು ಅದ್ರಲ್ಲಿ ಬೇಕಾಗಿರೋದನ್ನ ನೀವು ಹಾಕೊಬೋದು. ಫ್ರೇಮ್ನ ಇವಾಗ ಇದು ಮಾಮೂಲಿ ಬ್ಲೌಸ್ಗಾಯ್ತು. ಇವಾಗ ಸ್ಯಾರಿ ಕುರ್ತೀಸ್ ಬಂತು, ಅದಕ್ಕೆ ಬೇಕಾದ್ರೆ ಶಿಫ್ಟಬಲ್. ನಿಮ್ಗೆ ಯಾವ್ದನ್ನ ಬೇಕೋ ಫ್ರೇಮ್ನ ಹಿಂಗೆ ಬೇರೆ ಬೇರೆ ತಗೊಬೋದು. ಎಂಕ್ವೈರೀಸ್ ಇದ್ರೆ ಅವ್ರಿಗೆ ಸ್ಕ್ರೀನ್ ಮೇಲೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನೂ ಡೀಟೇಲ್ಸ್ ಕೊಡ್ತಾರೆ. ಇಲ್ಲ ಡೈರೆಕ್ಟ್ ಆಗಿ ಒಂದ್ಸರಿ ವಿಸಿಟ್ ಮಾಡ್ಬೋದು. ಬೊಮ್ಮನಹಳ್ಳಿ ಮೇನ್ ರೋಡಲ್ಲೇ, ಬೊಮ್ಮನಹಳ್ಳಿ ಮೇನ್ ರೋಡು BBMP ಆಪೋಸಿಟ್, 3BMP ಆಫೀಸ್ ಆಪೋಸಿಟ್ ಅಲ್ಲೇ ಇದೆ. ಡೈರೆಕ್ಟ್ ಆಗಿ ಬನ್ನಿ, ಒಂದ್ಸರಿ ಡೆಮೋ ತೋರಿಸ್ತಾರೆ, ಮಿಷಿನ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ಡೀಟೇಲ್ಸ್ ಕೊಡ್ತಾರೆ. ಆಮೇಲೆ ಯೋಚನೆ ಮಾಡಿ ತಗೋಬೋದು. ಓಕೆ, ಈಗ ನೆಕ್ಸ್ಟ್ ಮೆಟೀರಿಯಲ್ಸ್ ಮಾಡೋಣ. ಸೊ ಏನೆಲ್ಲ ಮೆಟೀರಿಯಲ್ಸ್ ಇರುತ್ತೆ? ಮೆಟೀರಿಯಲ್ಸ್ ಕೂಡ ನಿಮ್ಮಲ್ಲೇ ಸಿಗುತ್ತೆ? ಹಾಂ ಮ್ಯಾಮ್, ನಮ್ಮಲ್ಲೂ ಸಿಗುತ್ತೆ. ನೀವು ಹೊರಗಡೆ ಪರ್ಚೇಸ್ ಮಾಡ್ತೀನಿ ಅಂದ್ರೆ ಹೊರಗಡೆನೂ ಪರ್ಚೇಸ್ ಮಾಡ್ಬೋದು. ಆದರೆ ಈ ಮಾಡೆಲ್ಸ್ಗಳಿಗೆಲ್ಲ ಕುಚ್ಚು ಕಟ್ಟೋ ದರ ಮಾತ್ರ ಹಾಕಂಗಿಲ್ಲ. ಓಕೆ, ಮಿಷಿನ್ನು ಪ್ರಾಬ್ಲಮ್ ಬರುತ್ತೆ. ಹೌದು. ಬೇರೆ ಯಾವ ದರ ಬೇಕಾದ್ರೆ ನೀವು ರನ್ನಬಲ್ ಮಾಡಿ. ಅದೇನಂದ್ರೆ ಕುಚ್ಚು ಕಟ್ಟೋ ದರ ಲೈಟಾಗಿ ಹಿಂಗಂದ್ರೆ ಸಾಕು ಇದಾಗಬೇಕು, ಕಟ್ಟಬಲ್ ಆಗಿರುತ್ತೆ. ಆದರೆ ನಮಗೆ ಬ್ಯಾಕ್ ಅರೌಂಡಿಂದ ಬರಬೇಕಾದ್ರೆಲ್ಲ ಪ್ರಾಬ್ಲಮ್ಸ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಅಂದರೆ ಸ್ಪೆಷಲ್ ಆಗೋ ಥ್ರೆಡ್ಸ್ ಇದೆ. ಸೊ ಅದನ್ನು ಸಿಗುತ್ತೆ, ನಮ್ಮಲ್ಲೇ ಸಿಗುತ್ತೆ. ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಥ್ರೆಡ್ಸ್ ಸೆಂಟ್ರ್ ಈ ಕಡೆ ಬಂದರೆ ನಿಮಗೆ ಥ್ರೆಡ್ ಸೆಂಟರ್. ಓಕೆ, ಇದೆಲ್ಲ ನಿಮಗೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಲರ್ಸ್ ಅಲ್ಲೆಲ್ಲ ಇಲ್ಲೇ ಥ್ರೆಡ್ಸ್ ಅನ್ನೋದು ಇಲ್ಲೇ ಸಿಗುತ್ತೆ ನಿಮಗೆ. ಇಲ್ಲೆಲ್ಲ ತುಂಬ ಇದೆ ಆ್ಯಕ್ಚುಲಿ. ಈಗೆಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ ಕೆಲವೊಂದು. ಓಕೆ, ಸೊ ಇದೆಲ್ಲ ಇಲ್ಲೇ ಪರ್ಚೇಸ್ ಮಾಡ್ತೀವಿ. ಇಲ್ಲೇ ಪರ್ಚೇಸ್ ಮಾಡ್ಬೋದು, ಹೊರಗಡೆನೂ ಪರ್ಚೇಸ್ ಮಾಡ್ಬೋದು. ಬಟ್ ಈ ಥರ ಥ್ರೆಡ್ಸ್ ಯೂಸ್ ಈ ಕೋನ್ ಬೇರೆ, ಈ ಕೋನ್ ಬೇರೆ. ಇದು ಬಂದು ಮಲ್ಟಿ ಕಲರ್ ಅಂತೀವಿ. ಇದು ಬಂದು ನೀವು ಇಟ್ಕೊಂಡಿರೋದು, ನಾನು ಇಟ್ಟಿರೋದು ಮಾಮೂಲಿ ಕಲರು. ಇದು ಬಂದು ಮಲ್ಟಿ ಕಲರ್ ಬರುತ್ತೆ. ಇವಾಗ ಈ ಪ್ಲೈನ್ ಸ್ಯಾರೀಸ್ ಬರುತ್ತಲ್ಲ, ಅದಕ್ಕೆ ಮಲ್ಟಿ ಕಲರ್ ನ ಯೂಸಬಲ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಕುಚ್ಚಿಗೆ ಯೂಸ್ ಮಾಡೋ ಥ್ರೆಡ್ ಯೂಸ್ ಮಾಡಬಾರ್ದು. ಈ ತರ ಥ್ರೆಡ್ಸ್ ಒಂದು ಸ್ವಲ್ಪ ಇದು ಸ್ವಲ್ಪ ಸ್ಟ್ರೆಂತ್ ಇರುತ್ತೆ ನೋಡಿ. ಕಟಬಲ್ ಅಷ್ಟು ಬೇಗ ಆಗಲ್ಲ, ಸ್ವಲ್ಪ ಗಟ್ಟಿ ಇರುತ್ತೆ. ಥಿಕ್ನೆಸ್ ಒಂದು ಸ್ವಲ್ಪ ಜಾಸ್ತಿ ಥಿಕ್ನೆಸ್ ಇದ್ರೆ ಓಕೆ, ಶೇಡಬಲ್ ಆಗಲ್ಲ. ಆ ಥರದ್ದು ನೋಡಿ ತಗೊಬೇಕಾಗುತ್ತೆ. ಇದು ಮೆಟೀರಿಯಲ್ ಎಲ್ಲ ನಿಮ್ಮಲ್ಲೇ ಸಿಗುತ್ತೆ? ನಮ್ಮಲ್ಲೇ ಸಿಗುತ್ತೆ. ಅದು ನಿಮಗೆ ಎಲ್ಲಿ ಬೇಕೋ ಅಲ್ಲಿಗೆ ಬೇಕಾದ್ರೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ. ಅದೇನು ಚಾರ್ಜಸ್ ಇದೆ, ನೀವು ಅದನ್ನು ನೀವೇ ಪೇ ಮಾಡಬೇಕು. ಆ ಥರ ಬಾಬಿನ್ ಕೇಸ್. ನೆಕ್ಸ್ಟ್ ಇದೆಲ್ಲ ಕೂಡ ಮಿಷಿನ್ಗೆ ಬೇಕಾಗಿರೋ ಐಟಮ್ಸ್. ಇದು ಬಂದು ಮಿರರ್ ಶೀಟ್ ಬರುತ್ತೆ. ಓಕೆ, ಇದು ಬಂದು ಬಾಬಿನ್ ಕೇಸ್ ಬರುತ್ತೆ.
ಕೆಳಗಡೆ ಬಾಟಮ್ ಅಲ್ಲಿ ಬಾಬಿನ್ ಕೇಸ್ ಬೇಕೇ ಬೇಕು. ಆಮೇಲೆ ನೀಡಲ್ಸ್ ನಿಮ್ಗಿಲ್ಲ ಸಿಗುತ್ತೆ. ಇದೆಲ್ಲ ತಗೋಬೇಕಾಗುತ್ತೆ ಎಕ್ಸ್ಟ್ರಾ. ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ನಾವು ಮಿಷಿನ್ ಜೊತೆ ಬರುವಾಗ ಒಂದು ಬಂದೇ ಬರುತ್ತೆ. ಆಮೇಲೆ ಹಂಗೆ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಕೊಬೋದು. ಓಕೆ, ಇನ್ನು ಎಕ್ಸ್ಟ್ರಾ ಅವ್ರು ಕೊಟ್ಟಿರ್ತಾರೆ ಒಂದ್ಸರಿ. ಹೌದು, ಒಂದ್ಸತಿ ಮಿಷಿನ್ ಜೊತೆ ಏನೇನು ಬರ್ಬೇಕಂತ ಲಾಸ್ಟ್ ಡೀಟೇಲ್ಸ್ ಅಲ್ಲಿ ಇರುತ್ತೆ. ಓಕೆ, ಸೊ ಇದೆಲ್ಲ ಕೂಡ ಜರಿ ಕೋನ್ಸ್. ಇದರಲ್ಲಿ ಕಲರ್ ಜರೀಸ್ ಬರುತ್ತೆ ನೋಡಿ. ಇದು ಬಂದು ಪಿಂಕ್ ಜರಿ ಬರುತ್ತೆ, ಇದು ಬಂದು ಗ್ರೀನ್ ಜರಿ, ಆ ಥರ ಕಾಪರ್ ಲೈಟ್ ಕಾಪರು, ಕೆಳಗಡೆ ಕಾಪರ್ಸ್ ಎಲ್ಲ ನಿಮ್ಗೆ ಇಲ್ಲೂ ಸಿಗುತ್ತೆ. ಓಕೆ, ಸೊ ಈ ಥರ ಜರಿ ಕೋನ್ಸ್ ಇಂದ ಹಿಡಿದು ಥ್ರೆಡ್ಸ್ ಇಂದ ಹಿಡಿದು ಎಲ್ಲನೂ ನಮ್ಮ ಕಡೆಯಿಂದಲೂ ಸಿಗುತ್ತೆ ನಮಗೆ. ಎಸ್, ಸೊ ಫೈನಲಿ ಮಿಷಿನ್ ಜೊತೆಗೆ ಕೆಲವೊಂದು ಕಾಂಪ್ಲಿಮೆಂಟರಿ ಐಟಮ್ಸ್ ಇದೆ ಅಂತ ಹೇಳಿದ್ರೆ, ಸೊ ಏನೆಲ್ಲ ಐಟಮ್ಸ್ ಸಿಗುತ್ತೆ? 2 ಬಾಕ್ಸ್ ಥ್ರೆಡ್ ಬರುತ್ತೆ, ಓಕೆ, ಮಿರರ್ ಶೀಟ್, ಮಿಕ್ಸೆಡ್ ಕಲರ್ ಮಿಕ್ಸೆಡ್ ಬರುತ್ತೆ, 5 ಮಿರರ್ ಶೀಟ್ಸ್ ಬರುತ್ತೆ, 4 ಜರಿ ಬರುತ್ತೆ. ಇದು ಕ್ಯಾಟ್ಲಾಗ್ ಬುಕ್ಕು. ಓಕೆ, ಎಷ್ಟು ಬುಕ್ಸ್ ಕೊಡ್ತೀರಾ? 3 ಬುಕ್ಸಸ್ ಕೊಡ್ತೀವಿ. ಓಕೆ, 3 ಬುಕ್ಸ್. ಒಂದೇ ಬರ್ತದೆ, ಈಗ 3 ಬುಕ್ಸ್ ಕೊಡ್ತೀವಿ. ಓಕೆ, ಸೊ ಡಿಸೈನ್ಸ್ ಎಲ್ಲ ಬೇಕಾದ್ರೂ ಕೂಡ ಅಪ್ಡೇಟೆಡ್ ವರ್ಷನ್ ಬೇಕು ಅಂತ ಇದ್ರೆ ನಾವು ಇನ್ಫಾರ್ಮೇಶನ್ ಕೊಡ್ತೀವಿ ನಿಮಗೆ. ಓಕೆ, ಪರ್ಚೇಸಿಂಗ್ ಬೇಕಾದ್ರೆ ನೀವು ಮಾಡ್ಕೋಬೋದು. ಓಕೆ, ಆಮೇಲೆ ಬಂದು ಟೂಲ್ ಕಿಟ್. ಹಾಂ, ಓಕೆ. ಆಮೇಲೆ ಬಂದು ಯು ಪಿ ಎಸ್. ಸೊ ಎಮರ್ಜೆನ್ಸಿ ಕರೆಂಟ್ ಆದಾಗ, ಯಾಕಂದರೆ ನಿಮಗೆ ವ್ಯವಸ್ಥೆ ಅಲ್ವಾ, ಒಂದೊಂದ್ಸತಿ ಜಂಪ್ ಆಗೋ ಮೂಮೆಂಟ್ಸ್ ಇರುತ್ತೆ. ಹಾಗೆ ಜಂಪ್ ಆಗದೆ ಇರಲಿ ಅಂತ ಹೇಳ್ಬಿಟ್ಟು ಹೊಸ್ತಲ್ವ ಒಂದು ಸ್ವಲ್ಪ ಕುಣಿಸ್ಕೊಳ್ಳೋಕೆ ಕಷ್ಟ ಆಗಬಾರ್ದು ಅಂತ ಬ್ಯಾಕಪ್ಪಿಗೆ ಯು ಪಿ ಎಸ್ ಕೊಡ್ತೀವಿ. ಆಮೇಲೆ ಬಂದು ಕ್ಯಾನ್ವಸ್ ಒಂದು. ಇದರಲ್ಲಿ ಒಂದು ಮಿಸ್ ಆಗಿದೆ, ಟಿ ಶರ್ಟ್ ಫ್ರೇಮ್ ಸೆಟ್. ಇವಾಗ ನಾನು ಇದನ್ನ ಲೋ ಹಾಕಿದ್ದೀನಲ್ಲ, ಈ ಥರ ಲೋಗೋ ಫ್ರೇಮ್ ಸೆಟ್ ಬರುತ್ತೆ, 5 ಫ್ರೇಮ್ ಸೆಟ್ ಬರುತ್ತೆ. ಓಕೆ, ಸೊ ಅದು ಅದೊಂದು ಮಿಸ್ ಆಗಲ್ಲ ಅದು. ಓಕೆ, ಸೊ ಇಷ್ಟು ಪ್ರಾಡಕ್ಟ್ಸ್ ಮಿಷಿನ್ ತೊಗೊಂಡ್ರೆ ಫ್ರೀ ಆಗಿ ಬರುತ್ತೆ. ಆಮೇಲೆ ವಾರಂಟಿ ಕಾರ್ಡ್. ಓಕೆ, ಎಷ್ಟು ವರ್ಷದ ವ್ಯಾರಂಟಿ? 1 ವರ್ಷ ವಾರಂಟಿ ಕಾರ್ಡ್. 1 ಇಯರ್ ವ್ಯಾರಂಟಿ ಕಾರ್ಡ್ ಕೂಡ ಒಂದು ಬರುತ್ತೆ. ಸೊ ಇಷ್ಟು ಕೂಡ ಮಿಷಿನ್ ಜೊತೆ ಕೊಡು ಬರಬೇಕಾಗಿರೋದು. ಈ ಮಿಷನರೀಸ್ ಅಲ್ಲಿ ಮಾಡಿರುವಂಥ ಕೆಲವೊಂದು ವರ್ಕ್ ಬ್ಲೌಸ್. ಇದು ಬಂದು ನಾಟ್ ವರ್ಕ್, ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ. ಇದು ಬಂದು ನಾಟ್ ವರ್ಕ್, ಬ್ಯಾಕ್ ನೆಕ್ಕು ಥಿಕ್ನೆಸ್ ಆಗಿ ಬರುತ್ತೆ. ಇದನ್ನು ನೀವು ರಿಮೂವಲ್ ಮಾಡ್ತೀನಿ ಅಂತ ಅಂದರೆ ಬಟ್ಟೆ ಡ್ಯಾಮೇಜ್ ಆಗುತ್ತೆ. ಯಾವುದು ಇದನ್ನೇನಾದ್ರು ನೀವು ರಿಮೂವಲ್ ಮಾಡ್ತೀನಿ ಅಂತ ಅಂದರೆ ಬಟ್ಟೆ ಡ್ಯಾಮೇಜ್ ಆಗುತ್ತೆ. ನಮ್ದ್ರಲ್ಲಿ ಏನಾದ್ರು ರಿಮೂವಲ್ ಮಾಡ್ತೀನಿ ಅಂದರೆ ಬಟ್ಟೆ ಪಕ್ಕಾ ಡ್ಯಾಮೇಜ್ ಆಗುತ್ತೆ ಇರುತ್ತೆ. ಓಕೆ, ಅಷ್ಟು ಥಿಕ್ನೆಸ್ ಇರುತ್ತೆ. ಹಾಂ, ಓಕೆ. ಸೊ ನೋಡಿ, ಇದೆಲ್ಲ ಕೂಡ ಇದೇ ಮಿಷನಲ್ಲಿ ಮಾಡಿರುವಂಥ ವರ್ಕು. ನಾರ್ಮಲ್ ಎಂಬ್ರಾಯ್ಡ್ರಿ ಮಲ್ಟಿ ಕಲರ್ಸ್. ಸೊ ನೀವು ವರ್ಕ್ ಕೂಡ ಹಾಕ್ಬೋದು ಅಂತ ಹೇಳಿದ್ರಿ, ಸೀಕ್ವೆನ್ಸ್ ವರ್ಕ್ ತೋರಿಸ್ತೇನೆ. ಏನಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಇದನ್ನೇ ಬೀಡ್ಸ್ ಅಲ್ಲ? ಓಕೆ, ನೋಡಿ ಇದು ಮಿಷನಲ್ಲೇ ಹಾಕಿ. ಮಿಷಿನಲ್ಲಿ ಹಾಕಿರೋದು. ಇವಾಗ ಅದು ಡಿವೈಸ್ ಅಟ್ಯಾಚ್ ಆಗಿರೋದು ನೋಡಿದ್ದೀರಲ್ಲ, ಅದರಲ್ಲೇ ಹಾಕಿರೋದು ಫುಲ್. ಓ, ಇದೆಲ್ಲ ಕೂಡ ಅದರಲ್ಲಿ ಹಾಕಿರೋದು. ಸೊ ತುಂಬ ಈಸಿಲಿ ಹಾಕ್ಕೊಬೋದು. ಓಕೆ, ಆ ಡಿವೈಸ್ ಇದನ್ನು ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಮಾಡಬೇಕಾದ್ರೆ ಈ ವರ್ಕನ್ನ ಒಂದು ಸ್ವಲ್ಪ ಟ್ರೈನ್ ಅಪ್ ಆಗಿದ್ರೆ ತುಂಬ ಒಳ್ಳೆಯದು. ಓಕೆ, ಟ್ರೈನಿಂಗ್ ಇದೆ. ಇವಾಗ ಕೆಲವರು ನಮಗೆ ಮಿಷಿನ್ ಜೊತೆನೇ ಬೇಕು ಮೇಡಮ್ ಅಂತ ಹೇಳ್ತಾರೆ. ಹಂಗಿದ್ದಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಮಾಡೋಕ್ಕೆ. ಸೊ ಆಫ್ಟರ್ 6 ಮಂತ್ಸ್ 1 ಇಯರ್ ತೊಗೋಬೋದು.